ನೆನ್ನೆ ಆ್ಯಕ್ಚುಲಿ ಆ್ಯಕ್ಟಿವ್ ರೆಸ್ಟೇ ಇತ್ತು, ಬಟ್ ನನಗೆ ಏನು ಮಾಡೋಕ್ಕೂ ಮೂಡೇ ಇರಲಿಲ್ಲ. ಮಧ್ಯಾಹ್ನವರೆಗೂ ತುಂಬ ಲೋ ಎನರ್ಜಿ ಇತ್ತು. ಸೊ ವರ್ಕೌಟು ಮಾಡಿಲ್ಲ, ವಾಕು ಮಾಡಿಲ್ಲ, ಏನೂ ಮಾಡಿಲ್ಲ. ಬಟ್ ತುಂಬ ಕೆಲಸ ಇತ್ತು, ತುಂಬ ಆರ್ಡರ್ಸ್ ಇತ್ತು. ಸೊ ಅದೆಲ್ಲ ಮಾಡ್ಕೊಂಡು ತುಂಬ ಬ್ಯುಸಿಯಾಗಿದ್ಬಿಟ್ಟೆ. ಅದಾದಮೇಲೆ ಇವತ್ತು ಚೆನ್ನಾಗಿ ಎನರ್ಜಿ ಇತ್ತು. ಸೊ ಬೆಳಗ್ಗೆ ಎದ್ದು ವರ್ಕೌಟು, ಪ್ರಾಣಾಯಾಮ ಎಲ್ಲ ಮುಗಿಸಿ ಬೆಳಗ್ಗೆ ಆಮ್ಲ ಮೊರಿಂಗ ವಾಟ್ರ್ ಕುಡಿದು ಫ್ರೈಡೇ ಎಲ್ಲ ವೆಯ್ಟ್ ಚೆಕ್ ಮಾಡಿದೆ. 90s. ಈ ದಿನಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ, 90 ಯಾವಾಗ ನೋಡ್ತೀನೋ ಅಂತ. ಸೊ ಈಗ 90 ಆಯಿತು. ಈಗ 80 ಸೀರೀಸ್ 80s ಯಾವಾಗ ನೋಡ್ತೀನೋ ಅಂತ ಅನಿಸ್ತಿದೆ. ಸೊ ಇವತ್ತು ಯಶ್ವಿ ಒಬ್ಬಳೇ ಹೋಗಿದ್ದು. ಸೊ ಅವಳಿಗೆ ಸ್ನ್ಯಾಕ್ಸ್ ಹಾಕಿ ಅವಳನ್ನ ಬಿಟ್ಟು ನಾನು ಎಷ್ಟೊಂದು ಆರ್ಡರ್ಸ್ ಇತ್ತು. ಸೊ ಇವತ್ತು ಎಲ್ಲರಿಗೂ ಹೋಗಿ ಸೆಂಡ್ ಮಾಡಿ ಆಮೇಲೆ ವಾಕ್ ಮಾಡ್ಕೊಂಡು ಬಂದೆ. ಆಮೇಲೆ ಇನ್ನೊಂದು ಏನಂದರೆ, ನಾನು ವೆಯ್ಟ್ ಲಾಸ್ ಗಂಜಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ರಿಸಲ್ಟ್ಸ್ ಚೆನ್ನಾಗಿ ಸಿಗ್ತಾಯಿದೆ ನನಗೆ. ಬಿಕಾಸ್ ನಾನು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿ ಆಮೇಲೆ ಸೇಲ್ ಮಾಡೋ ಯೋಚನೆ ಇತ್ತು. ಬಟ್ ಎಲ್ಲರೂ ನನ್ನ ನಂಬಿಬಿಟ್ಟು ಇಲ್ಲ ಮೇಡಮ್ ನೀವು ಟ್ರೈ ಮಾಡಿ ಅಂತ. ಬಟ್ ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿದೆ. ಆ್ಯಂಡ್ ಮಧ್ಯಾಹ್ನ ಕೂಡ ಬ್ಲ್ಯಾಕ್ ರೈಸ್ ಅನ್ನ ಮಾಡ್ಕೊಂಡು ರಸಮ್ ಜೊತೆ ಮೊಟ್ಟೆ ತಿಂದೆ. ಸ್ನ್ಯಾಕ್ಸ್ಗೆ ಬರ್ಟಿನ್ ಲಡ್ಡು ಆ್ಯಂಡ್ ಮಿನಿ ಆರೆಂಜ್. ಮತ್ತು ಊಟಕ್ಕೆ ಸ್ವೀಟ್ ಪೊಟ್ಯಾಟೊ ಮತ್ತು ಸೋಯಾ ಚಂಕ್ಸ್ ಎರಡೂ ಫ್ರೈ ಮಾಡಿ ಸ್ವಲ್ಪ ಮೆಣಸು ಮಸಾಲೆ ಹಾಕಿ ತಿಂದೆ. ಆಮೇಲೆ ಟಯರ್ಡ್ ಆಗಿತ್ತು. ಯಶ್ವಿನ ಮಲಗಿಸಿ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಮತ್ತು ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಟು ಎವ್ರಿ ಒನ್ ಹೂಸ್ ಸಪೋರ್ಟಿಂಗ್ ದಿಸ್ ಜರ್ನಿ. ಬಾಯ್.